ನಮಸ್ಕಾರ. ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ, ಜಾಹೀರಾತು, ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಸಂಘಟನೆಯವರು ಅತ್ಯಂತ ಕಠೋರ ಶಬ್ದಗಳಿಂದ ಖಂಡಿಸ್ತೇವೆ. ಇನ್ನೊಂದೇನಂದ್ರೆ ಇದು ಒಂದು ಪಕ್ಕ ಜಿಹಾದ್, ಇದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಕೊಲೆ ಮಾಡಿದವನ್ ಆರೋಪಿಯೇ, ಅವನ ಆಮೇಲೆ ಆತ್ಮಹತ್ಯೆ ಮಾಡ್ಲಿ, ಏನೇ ಮಾಡಿದ್ರು ಅವನ ಆರೋಪಿ ಆಗ್ತಾನೆ. ಅದಕ್ಕೆ ಹಿನ್ನೆಲೆ ಯಾರ್ಯಾರಿದ್ದಾರೆ ಅವ್ರೆಲ್ಲರೂ ಆರೋಪಿ ಆಗಬೇಕು. ಅಥವಾ ಯಾವ ರೀತಿಯಲ್ಲಿ ಅವರಿಗೆ ಶಾಶ್ವತವಾಗಿ ಪರಿಹಾರ ಕೊಡಬೇಕು, ಅದೊಂದು ಆಲೋಚನೆ ಆಗಬೇಕು. ದಲಿತ ಮಹಿಳೆ ಆಗಿರೋದ್ರಿಂದ ಮತ್ತು ಏಕೈಕ ಆಕೆಗೆ ಗಂಡ ಇಲ್ಲ, ಅಂದ್ರೆ ಈ ಮೃತಪಟ್ಟಂತ ಹುಡುಗಿಗೆ ತಂದೆ ಇಲ್ಲ, ಗಂಡನೂ ಇಲ್ಲ. ಆಕೆನೇ ತಾಯಿಯನ್ನ ಮತ್ತು ಪುಟ್ಟ ಮಗುವನ್ನು ನಿರ್ವಹಣೆ ಮಾಡತಕ್ಕಂಥ ಹೊಣೆಗಾರಿಕೆ ಇತ್ತು. ಮನೆಯಲ್ಲಿ ಗಳಿಕೆ ಮಾಡುವಂತ ಏಕೈಕ. ನಿನ್ನೆ ಈ ಘಟನೆ ಬಗ್ಗೆ ನಮಗೆ ಮಾಹಿತಿ ತಿಳಿದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ದು ಯಲ್ಲಾಪುರ ಠಾಣೆ ಸ್ಟಾಫ್ ಎಲ್ಲ ಇಮಿಡಿಯೇಟ್ ಆಗಿ ಸ್ಪಾಟ್ಗೆ ಹೋಗಿದ್ದಾರೆ. ಮತ್ತೆ ಆರೋಪಿ ಪತ್ತೆ ಹಚ್ಚೋದಕ್ಕೆ ಅವಾಗಿಂದಲೇ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಸೊ ಅದು ನಮಗೂ ಕೂಡ ತಿಳಿದು ಬಂದಿದ ತಕ್ಷಣ ಅಡಿಷನಲ್ ಎಸ್ ಪಿ ಅವರು, ನಾವು DSP ಟಾರ್ಗೆಟ್ ಅವರು, ಎಕ್ಸ್ಟ್ರಾ ಆಫೀಸರ್ಸ್ ಎಲ್ಲರೂ ಕರ್ಸ್ಕೊಂಡಿದ್ದೀವಿ. ಯಲ್ಲಾಪುರ ಠಾಣೆಯಲ್ಲಿ ಎಲ್ಲರೂ ಕೆಲಸ ಮಾಡಿದವರು ಕೂಡ ನಾವು ಇಲ್ಲಿ ಠಾಣೆಗೆ ಈ ಥರ ಪ್ರಕರಣ ನಡೆದಿದೆ ಅಂದ ತಕ್ಷಣ ನಾವು ತುಂಬ ಸೀರಿಯಸ್ ಆಗಿ ತಗೊಂಡು ಕೂಡ ನಾವು ಇದ್ರ ಬಗ್ಗೆ ಪ್ರಕರಣ ಬಗ್ಗೆ ಇಮಿಡಿಯೇಟ್ ಆಗಿ FIR ಮಾಡಿ ಯಾವುದೇ ಡಿಲೇ ಇಲ್ಲದಿರೇ ನಾವು ಪತ್ತೆಗೆ ಪ್ರಾರಂಭ ಮಾಡಿದ್ವಿ. ಅದೇ ಸಮಯದಲ್ಲಿ ನಾವು ಪಬ್ಲಿಕ್ ಆಪರೇಷನ್ ಫಾರೆಸ್ಟ್ ಹೋಗಿದ್ದ ದಾರಿಯಲ್ಲಿ ಕೂಡ ನಾವು ಪಬ್ಲಿಕ್ ಮಾಡಿದ್ದೀವಿ. ರಾತ್ರಿ ಕೂಡ ಸಹ ರಾತ್ರಿ ಕೂಡ ನಮ್ಮದು ಎಲ್ಲ ಸ್ಟಾಫ್ಗಳು ಕೂಡ ಎಲ್ಲ ಪಬ್ಲಿಕ್ ಮಾಡಿದ್ದೀವಿ. ಅದೇ ಸಮಯದಲ್ಲಿ ಅವರೆಲ್ಲ ಪರದೆ ಆಗಿದ್ದರೆ ಯಾರ್ಯಾರು ಸಂಪರ್ಕ ಮಾಡ್ಬೋದು ಅದು ಕೂಡ ನಾವು ನಿಗಾ ಇಟ್ಟಿದ್ವಿ. ಏನಾದರೂ ಅವರಿಗೆ ಸಪೋರ್ಟ್ ಮಾಡಿದ್ವಿ, ಅದು ಯಾವುದೇ ಆ ಥರದ್ದು ಇದ್ರೆ ಕೂಡ ಅವ್ರ ಮೇಲೆ ಕೂಡ ಪ್ರಕರಣ ದಾಖಲೆ ಮಾಡ್ಕೊಳ್ಳೋದು ಇದು ಮಾಡ್ತಾ ಇದ್ರಿ. ಸೊ ಆವಾಗ ನಮ್ಮದು ಕಂಟಿನ್ಯೂಸ್ ಸತತವಾಗಿ ಈ ಇದರಲ್ಲಿ ಏನಾಗುತ್ತೆ, ಇವತ್ತಿನ ಬೆಳಗಿನ ಜಾವ ಅವರ ಬಾಡಿ ಕೂಡ ಹ್ಯಾಂಗ್ ಪೊಸಿಷನ್ ನಮಗೆ ಇದೆ. ಸೊ ಇದರಲ್ಲಿ ನಮ್ಮದು ಟಾಪ್ ಸಪೋರ್ಟ್ ಕೂಡ ನಮಗೆ. ಸೊ ಇದರಲ್ಲಿ ನಾವು ಇನ್ನೂ ತನಿಖೆ ಪೂರ್ಣವಾಗಿ ಕೈಗೊಂಡು ಇದರಲ್ಲಿ ಯಾರಿಗಾದರೂ ಬೇರೆ ಅವ್ರದ್ದು ಏನಾದರೂ ಪಾತ್ರ ಇದೆ ಅಂದರೆ ನಾವು ಅವಾಗ ಏನಿದೆ ಕಾನೂನು ಪ್ರಕಾರ ನಾವು ಕ್ರಮ ಖಂಡಿತವಾಗಿ ಕೈಗೊಳ್ತೀವಿ. ಇದರ ಜೊತೆಗೆ ನಾವು AC ಇರೋದ್ರಿಂದ ಕೂಡ ನಾವು ಮನೆಗೆ ಕಳಿಸ್ಕೊಟ್ಟಿದ್ದೀವಿ. ಅವರಿಗೆ ಪರಿಹಾರದ ಸಂಬಂಧದಲ್ಲಿ ಕೂಡ ನಾವು ಕೊಡ್ತೀವಿ. ಮತ್ತು ಈ ಥರದ ಹಿಂದೆ ಯಾವುದೇ ಥರದ ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ ಯಾವುದೇ ವೆರಿಫಿಕೇಶನ್ ತಗೊಂಡು ಯಾರು ಇದ್ದಾರೆ ಸರ್ ಹೋಗಿ. ಹಾಂ ಬರೀ ಹಿಡಿದು ಗಣೇಶನ ಹಾಕ್ಬಿಟ್ಟು ನಾವೆಲ್ಲ ಮುಟ್ದಂಗೆ ನಮಸ್ಕಾರ ಸರ್. ಅಲ್ಲೇ ಇವ್ರಿಗೇನಾರ ಮಾನ ಮರ್ಯಾದೆ ಇದ್ದರೆ ಯಾವ ಇಡೀ ದೇಶದಲ್ಲಿ ರೀತಿ ಗಂಟೆಗಳು ನಡೀತಾ ಇಲ್ಲ. ಆಡಾಗಲೇ ಒಬ್ಬ ಶಾಸಕನ ಮನೆ ಮುಂದೆ ಆ ರೀತಿ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ, ನಮ್ಮ BJP ಕಾರ್ಯಕರ್ತರನ್ನ ಅವ್ರ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಯಾವ ಏನು ತುಗ್ಲಕ್ ದರ್ಬಾರ್ ನಡೀತಾ ಇದೆ. ಹಾಗಾದರೆ ಈ ಕಾಂಗ್ರೆಸ್ ಸರ್ಕಾರ
ಇವರ ಧೋರಣೆ ಏನಿದೆ, ಇವರ ಹಳ್ಳವನ್ನು ಇವರೇ ತೋಡ್ಕೊಳ್ತಾ ಇದ್ದಾರೆ. ಈ ಸರ್ಕಾರದ ಬಗ್ಗೆ ಈಗಾಗಲೇ ಜನ ಬೇಸತ್ತಿದ್ದಾರೆ. ಮತ್ತೊಂದು ಕಡೆ ಈ ರೀತಿ ಘಟನೆಗಳು ನಡೀತಾ ಇರತಕ್ಕಂಥದ್ದು ಬಳ್ಳಾರಿ ಪ್ರಕರಣ ಇರ್ಬೋದು, ಈ ಹುಬ್ಬಳ್ಳಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಇರ್ಬೋದು, ನಿನ್ನೆ ಯಲ್ಲಾಪುರದ ಘಟನೆ ಇರ್ಬೋದು. ಅದಕ್ಕೂ ಕೂಡ ಈ ರೀತಿ ರಾಜ್ಯದ ಜನರಿಗೊಂದು ಗಾಬರಿ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ.